ಹಾಯ್ ನಮಸ್ಕಾರ, ನನ್ನ ಹೆಸರು ರಂಜಿತಾ ಸುರೇಶ್. ಇವತ್ತು ನಾನು ಸ್ಮಾರ್ಟ್ ವೀಕ್ ಶಾಪ್ ಶೇರ್ ಅಂಡ್ ಅರ್ನ್ ಅಂತ ಅನ್ನುವಂತ ಒಂದು ಸೆಷನ್ ಅಲ್ಲಿ ಇದ್ದೀನಿ. ನನ್ನ ಜೊತೆಗೆ ಸುದೀಪ್ ಗೌಡ ಅವರು ಕೂಡ ಇದ್ದಾರೆ. ಅವರು 2 ದಿನದ ಸೆಷನ್ ಅನ್ನ ಅಟೆಂಡ್ ಮಾಡಿದ್ದಾರೆ. ಹಾಗೆ ಈ ಸಂಸ್ಥೆಯಲ್ಲಿ ಒಬ್ರು ಕೂಡ ಆಗಿದ್ದಾರೆ. ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಹೇಳೋಣ. ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ ನ ಹೇಳ್ಕೊಳ್ಳೋದಾದ್ರೆ. ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ಒಂದು 2 ದಿನದ ರೆಸಾರ್ಟ್ ಟ್ರೈನಿಂಗ್ ಪ್ರೋಗ್ರಾಮ್ ಏನಿತ್ತು, ಇದು ಅದ್ಭುತವಾಗಿತ್ತು. ಯಾಕಪ್ಪ ಅಂತಂದ್ರೆ ಯಾವುದೇ ಒಂದು ವಿಚಾರನ ಮಾಡ್ಬೇಕಂತಂದ್ರು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಟ್ರೈನಿಂಗ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಫ್ಯೂಚರ್ ಇರ್ಬೋದು, ಅದರ ಫ್ಯೂಚರ್ ನ ತಿಳ್ಕೊಂಡಾಗ ನಾವು ಯಾವ ರೀತಿ ಆ ಒಂದು ವಿಚಾರದಲ್ಲಿ ಇನ್ವಾಲ್ವ್ ಆಗಬೇಕು, ಯಾವುದೇ ಒಂದು ಬಿಸ್ನೆಸ್ ಇರ್ಬೋದು, ಯಾವ ವಿಚಾರ ಬೇಕಾದ್ರೆ ಇರ್ಬೋದು, ಬಟ್ ಎಜುಕೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು 2 ಡೇಸ್ ಏನು ಪ್ರೋಗ್ರಾಮ್ ಇತ್ತು, ರೆಸಾರ್ಟ್ ಟ್ರೈನಿಂಗ್ ಪ್ರೋಗ್ರಾಮು ಅದ್ಭುತವಾಗಿತ್ತು. ಅಂದ್ರೆ ನಮ್ಮ ಒಂದು ಕಂಪನಿ ಏನಿದೆ, ಶಾಪ್ ಶೇರ್ ಅರ್ನ್ ಸ್ಮಾರ್ಟ್ ಕ್ವಿಕ್ ಅನ್ನೋಂಥ ಒಂದು ಸಂಸ್ಥೆ ಏನಿದೆ, ಸೊ ಈ ಸಂಸ್ಥೆಯ ಮೂಲಕ ಎಷ್ಟೆಲ್ಲ ಜನರಿಗೆ ಅವಕಾಶನ ಕೊಡ್ಬೋದು. ಇವತ್ತು ನೋಡ್ಬೋದು, ಹೊರಗಡೆ ತುಂಬಾ ಜನ ಎಜುಕೇಶನ್ ಮಾಡಿರ್ತಾರೆ, ಬಟ್ ಅವಕಾಶಗಳಿಲ್ಲ. ಸೊ ನಮ್ಮ ಒಂದು ಸಂಸ್ಥೆ ಏನ್ ಹೇಳುತ್ತೆ ಅಂದ್ರೆ, ಶಾಪ್ ಮಾಡಿ, ಶೇರ್ ಮಾಡಿ, ಅರ್ನ್ ಮಾಡಿ. ನೀವು ಶಾಪ್ ಮಾಡಿ, ಖುಷಿಯಾಗಿತ್ತಂದ್ರೆ ನೀವು 4 ಜನಕ್ಕೆ ಶೇರ್ ಮಾಡಿ. ಆ ಶೇರ್ ಮಾಡಿದಾಗ ನಿಮ್ಗೆ ಅವರು ಏನಾದ್ರು ಅವರು ಒಂದು ಏನೆಲ್ಲ ಶಾಪಿಂಗ್ ಮಾಡ್ತಾರೆ, ಅವರ ಒಂದು ಏನು ಖರ್ಚಿನೆಲ್ಲ ನಮ್ಮ ಒಂದು ಸಿಸ್ಟಮ್ ಮುಖಾಂತರ ಮಾಡ್ತಾರೆ, ಅದರಿಂದ ಅರ್ನ್ ಮಾಡ್ಬೋದು. ಅರ್ನ್ ಮಾಡ್ತಿದ್ವಿ ಅಂದ್ರೆ, ಇವಾಗ ಯಾರೇ ಆಗ್ಲಿ ಒಂದು ಎಜುಕೇಶನ್ ಮಾಡಿದೀವಿ, ಒಂದಷ್ಟು ಓದಿ ಒಂದು ಜಾಬ್ ಮಾಡ್ತಾ ಇದೀವಿ ಅಂತಂದ್ರೆ ಒಂದು ಮೂಲ ಇರುತ್ತೆ, ಅರ್ನಿಂಗ್ಸ್ ಮಾಡ್ಬೇಕು ಅಂತ. ಕರೆಕ್ಟ್ ಅಲ್ವಾ? ಸೊ ನಾವು ನಮ್ಮ ಒಂದು ಕಂಪ್ನಿಯಲ್ಲಿ ಏನಪ್ಪಾ ಅಂತಂದ್ರೆ, ಈ ಒಂದು ಅವಕಾಶನ ಕೊಡೋದ್ರ ಮುಖಾಂತರ ಅನ್ಎಂಪ್ಲಾಯ್ಮೆಂಟ್ ನ ನಾವು ದೂರ ಮಾಡ್ತಾ ಇದೀವಿ. ಸೊ ಜಸ್ಟ್ ನಾನು ಈ ಒಂದು ಸಂಸ್ಥೆಯಲ್ಲಿ ಲಾಸ್ಟ್ ಒಂದು 10 ತಿಂಗಳ ಹಿಂದೆ ಸ್ಟಾರ್ಟ್ ಮಾಡಿ ಇಲ್ಲಿವರೆಗೂ 35 ಲಕ್ಷ ಅರ್ನ್ ಮಾಡಿದೀನಿ. ಜೊತೆಗೆ ನಂದೇ ಆದಂತ ಒಂದು 10,000 ಜನರದ್ದು ಒಂದು ಕಸ್ಟಮರ್ ಬೇಸ್ ಆಗಿದೆ. ಸೊ ಆ 10,000 ಜನನು ಇವತ್ತೇನ್ ಮಾಡ್ತಾರೆ ಅಂದ್ರೆ, ಅವರು ಮನೆಗೆ ಬೇಕಾಗಿರೋಂಥ ಗ್ರಾಸರೀಸ್ ಇರ್ಬೋದು, ಬಿಲ್ ಪೇಮೆಂಟ್ಸ್ ಇರ್ಬೋದು, ಮೆಡಿಸಿನ್ ಇರ್ಬೋದು, ಇದೆಲ್ಲದನ್ನು ಅವರು ಏನ್ ಮಾಡ್ತಾ ಇದಾರೆ, ಪರ್ಚೇಸ್ ಮಾಡ್ತಿದ್ದಾರೆ. ಅಂದ್ರೆ ಅವರು ರೆಗ್ಯುಲರ್ ಆಗಿ ಅವರ ಒಂದು ದಿನನಿತ್ಯ ಖರ್ಚನ್ನು ಮಾತ್ರ ಮಾಡ್ತಿದ್ದಾರೆ. ಇಲ್ಲಿ ಯಾವುದೇ ತರದ ಬ್ರಾಂಡ್ ನ ಚೇಂಜ್ ಮಾಡಿಸೋದಿರ್ಬೋದು, ಅಥವಾ ಫಾಲ್ಸ್ ಕಮಿಟ್ಮೆಂಟ್, ಅಂದ್ರೆ ನೀವು ಇದನ್ನ ತಗೊಂಡ್ರೆ ಹಂಗಾಗ್ತೀರಾ ಹಿಂಗಾಗ್ತೀರಾ, ಆ ತರದ್ದು ಯಾವುದನ್ನು ಮಾರ್ಕೆಟಿಂಗ್ ಮಾಡದೇನೆ, ಸೊ ನಾವು ಬದುಕಬೇಕಂದ್ರೆ ಏನ್ ಮಾಡ್ತಿದೀವಿ, ನಾವು ನೀವೆಲ್ಲ ಒಂದಷ್ಟು ಖರ್ಚುಗಳನ್ನ ಮಾಡ್ತಾ ಇದೀವಿ. ಆ ಖರ್ಚನ್ನೇ ಈ ಒಂದು ಸಿಸ್ಟಮ್ ಮುಖಾಂತರ ಮಾಡೋದ್ರಿಂದ ನಿಮ್ಗೆ ದೊಡ್ಡ ಮಟ್ಟದಲ್ಲಿ ಇನ್ಕಮ್ ನ ಮಾಡಬಹುದು. 100% ಈ ಒಂದು ಬಿಸ್ನೆಸ್ ಮಾಡೆಲ್ ಏನಿದೆ, ಇದು ಅಫಿಲಿಯೇಟ್ ಇ ಕಾಮರ್ಸ್ ನಮ್ದು, ಓಕೆನಾ? ಕಮ್ಯುನಿಟಿ ಇ ಕಾಮರ್ಸ್ ಅಂತ ಕರಿತೀವಿ. ಸೊ ಈ ಕಮ್ಯುನಿಟಿ ಇ ಕಾಮರ್ಸ್ ಅಂತಂದ್ರೆ, ಈಗ ನೀವು ನಾರ್ಮಲ್ ಆಗಿ ನೋಡಬಹುದು, ಬೇರೆ ಬೇರೆ ಇ ಕಾಮರ್ಸ್ ಕಂಪನಿಗಳಿದೆ, ಅಲ್ಲಿ ನೀವು ಜಸ್ಟ್ ಶಾಪಿಂಗ್ ಅಷ್ಟೇ ಮಾಡಬಹುದು, ನಿಮ್ಗೆ ಬೇಕಾಗಿರೋಂತ ವಸ್ತುಗಳು ಮಾತ್ರ ಸಿಗುತ್ತೆ. ಸೊ ನಮ್ಮಲ್ಲಿ ಏನಪ್ಪಾ ಅಂದ್ರೆ, ಆ ಒಂದು ಶಾಪಿಂಗ್ ಜೊತೆಗೆ ನಿಮ್ಗೆ ಕ್ಯಾಶ್ ಬ್ಯಾಕ್ ಪಾಯಿಂಟ್ ಬರುತ್ತೆ. ಸೊ ಕ್ಯಾಶ್ ಬ್ಯಾಕ್ ಪಾಯಿಂಟ್ ಮೀನ್ಸ್ ಅದು ಮನಿ ಈಕ್ವಲ್ ಟು ಮನಿ, ಓಕೆನಾ? ಸೊ ನೀವೆಷ್ಟು ಶಾಪಿಂಗ್ ಮಾಡ್ತೀರಾ ಅದರಿಂದನೂ ನಿಮ್ಗೆ ಇನ್ಕಮ್ ಬರುತ್ತೆ. ಜೊತೆಗೆ ನೀವು ಯಾರಿಗೆಲ್ಲ ಶೇರ್ ಮಾಡಿರ್ತೀರ ಅವರಿಂದನೂ ಬರುತ್ತೆ. ಜಸ್ಟ್ 3 ಜನಕ್ಕೆ ರೆಫರ್ ಮಾಡೋದ್ರ ಮುಖಾಂತರ ಸ್ಟಾರ್ಟ್ ಆಗಿರೋದು 10,000 ಜನರದ್ದು ಒಂದು ನಂದು ಕನ್ಸ್ಯೂಮರ್ ಬೇಸ್ ಆಗಿದೆ. ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ರಿ, ಯಾಕಂದ್ರೆ ಇದಕ್ಕೆ ಮುಂಚೆ ನಾವು ಬೇರೆ ಬೇರೆ ಒಂದು ಮಾರ್ಕೆಟಿಂಗ್ ಕಂಪನಿಗಳಲ್ಲಿ ಕೆಲಸ ಮಾಡಿದ್ವಿ. ಅಲ್ಲಿ ಏನಪ್ಪಾ ಅಂತಂದ್ರೆ, ಒಂದು ಪರ್ಟಿಕ್ಯುಲರ್ ಬ್ರಾಂಡ್ ಅನ್ನ ಪ್ರಮೋಟ್ ಮಾಡಬೇಕು, ಅದನ್ನೇ ಯೂಸ್ ಮಾಡಬೇಕು, ಬೇರೆಯವ್ರಿಗೆ ಯೂಸ್ ಮಾಡೋ ತರ ಮಾಡಬೇಕು. ಸೊ ಎಷ್ಟು ಜನ ಚೇಂಜ್ ಆಗ್ತಾರೆ, ಚಾನ್ಸಸ್ ಇಲ್ಲ. ಕರೆಕ್ಟ್ ಅಲ್ವಾ? ಅದೇ ತರ ಅಲ್ಲಿ ಏನಾಗುತ್ತೆ ಅಂದ್ರೆ, ಇವತ್ತೊಂದು ಪ್ರಾಡಕ್ಟ್ ನಾವು ಯೂಸ್ ಮಾಡ್ತೀವಿ ಅಂದ್ರೆ, ಅದಕ್ಕೆ ಸಿಮಿಲಾರಿಟಿ ಆಗಿರೋಂತ ಇನ್ನೊಂದು ಪ್ರಾಡಕ್ಟ್ ಬಂದು ಇನ್ನೊಂದು ಬ್ರಾಂಡ್ ಅಲ್ಲಿ ಬರುತ್ತೆ. ಸೊ ಬ್ರಾಂಡ್ ಅನ್ನ ಅವಾಗ ಆ ಬ್ರಾಂಡ್ ಅನ್ನ ಚೇಂಜ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಬಟ್ ಇಲ್ಲಿ ಏನಪ್ಪಾ ಅಂದ್ರೆ, ಕಸ್ಟಮರ್ಗೆ ಫ್ರೀಡಮ್ ಆಫ್ ಚಾಯ್ಸ್ ಇದೆ. ಸೊ ನೀವು ಯಾವ ಬ್ರಾಂಡ್ ಯೂಸ್ ಮಾಡಿ, ಯಾವ ಬ್ರಾಂಡ್ ಯೂಸ್ ಮಾಡಿದ್ರು ಸಹ ನೀವು ಇನ್ಕಮ್ ನ ಮಾಡಬಹುದು. ಬರೀ ಆನ್ಲೈನ್ ಅಲ್ಲಿ ಅಲ್ಲ, ಆಫ್ಲೈನ್ ಅಲ್ಲೂ ಸಹ ಇದೆ. ನಮ್ಮ ಒಂದು ಕಂಪನಿ ನಿಮ್ಗೆ ಒಂದು ಪ್ರೀಪೇಡ್ ಕಾರ್ಡ್ ನ ಪ್ರೊವೈಡ್ ಮಾಡುತ್ತೆ. ಆ ಕಾರ್ಡ್ ಅನ್ನ ಯೂಸ್ ಮಾಡೋದ್ರ ಮುಖಾಂತರ ನೀವು ಆಲ್ ಓವರ್ ಇಂಡಿಯಾ ಎನಿ ಸ್ವೈಪಿಂಗ್ ಮಿಷನ್ ಅಲ್ಲಿ ಶಾಪಿಂಗ್ ಮಾಡಬಹುದು. ಎನಿ ಶಾಪ್ ಅಲ್ಲಿ ಶಾಪ್ ಮಾಡಿ, ಅದರಿಂದ ನಿಮ್ಗೆ ಕ್ಯಾಶ್ ಬ್ಯಾಕ್ ಪಾಯಿಂಟ್ ಬರುತ್ತೆ. ಸೊ ಎಲ್ರಿಗೂ, ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ, ಸೊ ಯಾರೆಲ್ಲ ಯಾವ್ಯಾವ ಮಾರ್ಕೆಟಿಂಗ್ ಕಂಪನಿಯಲ್ಲಿ ಪ್ರಮೋಟ್ ಮಾಡ್ತಾ ಇದ್ದೀರಾ, ಸೊ ಎಲ್ರಿಗೂ ನಾನು ನಮ್ಮ ಒಂದು ಕಂಪನಿಗೆ ಆಲ್ ದ ಬೆಸ್ಟ್ ಹೇಳ್ತೇನೆ, ವೆಲ್ಕಮ್ ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್.